ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನೆಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಕವಿಗಳ ಕಾವ್ಯನಾಮದ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕಳೆದ ತರಗತಿಯಲ್ಲಿ ಹಲವಾರು ಕವಿಗಳ ಕಾವ್ಯನಾಮದ ಕುರಿತು ತಿಳಿದುಕೊಂಡಿದ್ವಿ. ಅದೇ ರೀತಿ ಇಂದಿನ ತರಗತಿಯಲ್ಲಿಯೂ ಕೂಡ ಮತ್ತಷ್ಟು ಕವಿಗಳ ಕಾವ್ಯನಾಮದ ಕುರಿತು ತಿಳಿದುಕೊಳ್ಳೋಣ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಒಂದನೆಯದು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅವರ ಕಾವ್ಯನಾಮ ಶ್ರೀ. ಎರಡನೆಯದು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ ಆನಂದಕಂದ. ಮೂರನೆಯದು ವ್ಯಾಸರಾಯ ಬಲ್ಲಾಳ ಅವರ ಕಾವ್ಯನಾಮ ರಾಜೀವ. ನಾಲ್ಕನೇದು ವಿನಾಯಕ ಕೃಷ್ಣಗೋಕಾಕ್ ಅವರ ಕಾವ್ಯನಾಮ ವಿನಾಯಕ. ಐದನೆಯದು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅವರ ಕಾವ್ಯನಾಮ ಸಂಸ. ಇನ್ನು ಆರನೆಯದು HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಕಾವ್ಯನಾಮ ವಿಚಾರಪ್ರಿಯ. ಏಳನೆಯದು ಸಿದ್ಧಲಿಂಗಯ್ಯ ಅವರ ಕಾವ್ಯನಾಮ ನಿಸರ್ಗಪ್ರಿಯ. ಎಂಟನೆಯದು SR ನಾರಾಯಣ ರಾವ್ ಅವರ ಕಾವ್ಯನಾಮ ಭಾರತೀ ಸುತ. ಒಂಬತ್ತನೆಯದು HS ಅನಸೂಯ ಅವರ ಕಾವ್ಯನಾಮ ತ್ರಿವೇಣಿ. ಇನ್ನು 10ನೇದು CP ಕೃಷ್ಣಕುಮಾರ್ ಅವರ ಕಾವ್ಯನಾಮ CPK. ಇನ್ನು 11ನೇದು ರಾಮ್ ಶ್ರೀ ಮುಗಳಿ ಅವರ ಕಾವ್ಯನಾಮ ರಸಿಕರಂಗ. 12ನೇದು ಚನ್ನಮಲ್ಲಪ್ಪ ಗಲಗಲಿ ಅವರ ಕಾವ್ಯನಾಮ ಮಧುರ ಚೆನ್ನ. 13ನೇದು AR ಕೃಷ್ಣಶಾಸ್ತ್ರಿ ಅವರ ಕಾವ್ಯನಾಮ ಶ್ರೀಪತಿ. 14ನೇದು ದೇವುಡು ನರಸಿಂಹ ಶಾಸ್ತ್ರಿ ಅವರ ಕಾವ್ಯನಾಮ ದೇವುಡು ಮತ್ತು ಕುಮಾರ ಕಾಳಿದಾಸ. 15 ಸಿಂಪಿ ಲಿಂಗಣ್ಣ ಅವರ ಕಾವ್ಯನಾಮ ಭರತ. 16ನೇದು V ಸೀತಾರಾಮಯ್ಯ ಅವರ ಕಾವ್ಯನಾಮ VC. 17ನೇದು M ಸುಬ್ರಹ್ಮಣ್ಯ ರಾಜೆ ಅರಸ್ ಅವರ ಕಾವ್ಯನಾಮ ಚದುರಂಗ. 18ನೇದು ಡಾಕ್ಟರ್ M ಶಿವರಾಮ್ ಅವರ ಕಾವ್ಯನಾಮ ರಾಶಿ. 19ನೇದು ಕಯ್ಯಾರ ಕಿಯ್ಯಣ್ಣ ರೈ ಅವರ ಕಾವ್ಯನಾಮ ದುರ್ಗಾದಾಸ. 20ನೇದು ಕಸ್ತೂರಿ ರಂಗನಾಥ ನಾರಾಯಣ ಶರ್ಮಾ ಅವರ ಕಾವ್ಯನಾಮ ಕಸ್ತೂರಿ. 21ನೇದು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ ಅವರ ಕಾವ್ಯನಾಮ ಪೂತಿನ. ಇನ್ನು 22ನೇದು ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅವರ ಕಾವ್ಯನಾಮ ಮುದ್ದಣ್ಣ. 23ನೇದು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಕಾವ್ಯನಾಮ GSS. 24ನೇದು DV ಗುಂಡಪ್ಪ ಅವರ ಕಾವ್ಯನಾಮ DVG. 25ನೇದು ಪುತ್ತಿಗೆ ಸುಬ್ರಹ್ಮಣ್ಯ ಆಚಾರ್ಯ ಅವರ ಕಾವ್ಯನಾಮ ರಸಿಕ ಪುತ್ತಿಗೆ. ಇದಿಷ್ಟು ಕೂಡ ಪ್ರಮುಖ 25 ಕವಿಗಳ ಕಾವ್ಯನಾಮದ ಕುರಿತು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.